ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಕಲಾವತಿ. ಇವತ್ತು ನೋಡ್ರಿ ಪಡ್ಡು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಈಗ ನೋಡ್ರಿ ಒಂದು ಬೊಗಣಿ ಅದಕ್ಕೆ ನೋಡ್ರಿ ಅದಕ್ಕೆ ಒಂದು 2.5 ಗ್ಲಾಸ್ ಅಥವಾ 3 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡು ನೆನೆ ಇಟ್ಕೋಬೇಕು ನೋಡ್ರಿ. ಈಗ ನೋಡ್ರಿ 2.5-3 ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಕೊಂಡೆ ನೋಡ್ರಿ. ಮತ್ತು ಸ್ವಲ್ಪ ಸಾಬುದಾನಿ, ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡೆ ನೋಡ್ರಿ. ಒಂದು 2 ಕಡಲೆಬೇಳೆ ಯಾಕೆ ಹಾಕ್ಬೇಕಂದ್ರೆ ಕಲರ್ ಚೆಂದ ಬರ್ತಾವೆ ಮತ್ತು ಪಡ್ಡು ಚೆಂದ ತಂದು ಹಾಕ್ಕೋಬೋದು. ಬೇಡಂದ್ರೆ ಸ್ಕಿಪ್ ಮಾಡ್ಕೊರಿ. ನಿಮ್ಗೆ ಅವಲಕ್ಕಿ ಚುರುಮುರಿ ಏನಾರ ಬೇಕಂದ್ರೆ ಹಾಕ್ಕೋಬೋದು ನೀವು. ಮತ್ತು ನೋಡಿರಿ ಫುಲ್ ಒಂದು 5-6 ಗಂಟೆ ನೆನೆದಿಂದ ಮತ್ತು ಮಿಕ್ಸರ್ಗೆ ಹಾಕ್ಕೊಳಕ್ಕೆ ನೋಡಿರಿ ಅನ್ನ ತೊಗೊಂಡಿನಿ ನೋಡಿರಿ. ನಾನು ಚಲೋ ಅಕ್ಕಿ ಅನ್ನ ತೊಗೊಂಡಿನಿ. ನಿಮ್ಮ ಮನ್ಯಾಗ ರೇಷನ್ ಅಕ್ಕಿ ಅನ್ನ ಇದ್ರೆ ತೊಗೋಬೋದು. ಮತ್ತು ನಿಮಗೆ ಬೇಕಂದ್ರೆ ಚುರುಮುರಿನ ಹಾಕ್ಕೋರಿ. ಮತ್ತು ಅವಲಕ್ಕಿ ಬೇಕಂದ್ರೆ ಅವಲಕ್ಕಿನ ಹಾಕ್ಕೋಬೋದು ನೆನೆಸಿಟ್ಟು. ಈಗ ನೋಡಿರಿ ಸ್ವಲ್ಪ ಅದು ನಾನು ನೆನೆ ಇಟ್ಟಿದ್ದೆಲ್ಲ ಅಕ್ಕಿ ತೊಗೊಂಡು ಅದೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡಿ ನೋಡಿರಿ. ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಸರಿಯಾಗಿ ಮೆತ್ತಗೆ ಈ ಥರ ಸ್ಮೂತಾಗೆ ಆಗ್ಬೇಕು ಹಿಟ್ಟು. ಆ ರೀತಿ ಸ್ಮೂತಾಗೆ ರುಬ್ಕೊಂಬರ್ಬೇಕು ಮಿಕ್ಸಿ ಒಳಗೆ. ಈಗ ನೋಡಿರಿ ಹಿಂಗೆ ಹಗೂರು ಬರ್ಬೇಕು ಅದು ಹಿಟ್ಟು. ಹೀಗೆ ಗೊತ್ತಾಗ್ಲತ್ತದ ನಿಮಗೆ. ನೈಟಿದು ನೆನೆ ಇಡ್ಲತ್ತೆ ನೋಡಿರಿ. ನಾನು ಈಗ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟಿನಿ. ಅಕ್ಕಿ ಎಲ್ಲ ರುಬ್ಕೊಂಬಂದಿನಿ ಮಿಕ್ಸರ್ಗೆ ಹಾಕ್ಕೊಂಡು. ಮತ್ತು ಈ ಥರ ಎಲ್ಲ ಕೈಲೇ ಇದು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಸ್ಪೂನ್ಲೆ ಮಿಕ್ಸ್ ಮಾಡ್ರೆ ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ. ಸ್ವಲ್ಪ ನಾ ಹಿಟ್ಟು ಸೈಡಿಗೆ ತಕ್ಕೊಂಡು ಇಟ್ಕೊಂಡೆ ನೋಡಿರಿ. ಯಾಕಂದ್ರೆ ಅದು ಪೂರ ಉಬ್ಬಿ ಬಿಡ್ತಾವೆ, ಎಲ್ಲ ಹೊರಗೆ ಚೆಲ್ಲಿ ಬಿಡ್ತದೆ ಅದು ಪೂರ ಉಬ್ಬಿ ಹಿಟ್ಟು. ಅದಕ್ಕಾಗಿ ಸೈಡಿಗೆ ತಕ್ಕೊಂಡು ಇಟ್ಕೊಂಡೆ ನೋಡಿರಿ. ನಿಮಗೆ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿ ಮಾಡ್ಕೊರಿ. ಏನು ಇದು ಇಲ್ಲ, ತೊಂದರೆ ಇಲ್ಲ. ಈಗ ನೋಡಿರಿ ಅದು ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಟಿನ್ರಿ. ಮುಂಜಾನೆ ಈ ರೀತಿ ಹಿಟ್ಟು ಉಬ್ಬೈತೆ ನೋಡಿರಿ. ಫುಲ್ ಉಬ್ಬಿ ಬಂದೈತ್ರಿ ಹಿಟ್ಟು. ಇದಕ್ಕೆ ಹಿಟ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಸೈಡಿಗೆ ಬೇಕಂದ್ರೆ ತಕ್ಕೋಬೋದು. ಬೇರೆ ಪಾತ್ರೆ ಒಳಗೆ ಸೈಡಿಗೆ ತಕ್ಕೊಂಡು ಕಿಸಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಪಡ್ಡು ಮಾಡ್ಲಿಕ್ಕೆ ಸೈಡಿಗೆ ಇಟ್ಕೊಂಡ್ಬಿಟ್ಟು ನೋಡಿರಿ. ಇಲ್ಲಿಗ ನೀವು ಇದೇ ರೀತಿ ಬೇಕಂದ್ರೆ ಇದೇ ರೀತಿ ಮಾಡ್ಕೊರಿ. ನೀವು ಎಷ್ಟು ಜನ ಅದ್ರ ನೋಡ್ಕೊಂಡು ಅನುಕೂಲ ಪ್ರಕಾರ ಮಾಡ್ಕೊಬೋದು ರೀ. ಇದಕ್ಕೆ ನೋಡಿರಿ 1 ಸ್ಪೂನ ಉಪ್ಪು ಹಾಕೀನಿ. ಮತ್ತು 1 ಸ್ಪೂನ ಸಕ್ಕರೆ ಹಾಕ್ಕೊಂಡೀನಿ ನೋಡಿರಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಚೆಂದ ಬರ್ತದೆ. ಮತ್ತು ಬೇಕಿಂಗ್ ಸೋಡಾ ಹಾಕಿ ನೋಡಿರಿ ಸ್ವಲ್ಪ ಚಿಟಿಕೆ ಅಷ್ಟೇ. ಮತ್ತು ಅದು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಬರ್ತದೆ ಮತ್ತು ಕಲರ್ನು ಬರ್ತದೆ. ಮತ್ತು ಪಡ್ಡು ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ. ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಬೇಕು ರೀ. ಚೆಂದಾಗಿ ಮಿಕ್ಸ್ ಮಾಡಿಂದ ಒಂದು ಪಡ್ಡು ಮಾಡೋಕ್ಕಿಂತ ಮೊದಲೇ ಒಂದು ಗಂಟೆ ಮೊದಲೇ ಇದು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ರೀ. ಅಂದ್ರೆ ಪಡ್ಡು ಸರಿಯಾಗಿ ಚೆಂದ ಬರ್ತಾವೆ ಮತ್ತು ತಿಲ್ಲಕ್ಕೂ ಟೇಸ್ಟ್ ಆಗ್ತದೆ. ಈಗ ನೋಡಿರಿ ನಾನು ಚಟ್ನಿ ಮಾಡ್ಲಿಕ್ಕೆ ಹುಣ್ಚಿಕಾಯಿ, ಪುಟಾಣಿ ಮತ್ತು ಶೇಂಗಾ ತೊಗೊಂಡಿನಿ ನೋಡಿರಿ. ಈಗ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ಪಳಕ 2 ತೊಗೊಂಡಿನಿ. ಒಂದು 4 ಮೆಣಸಿನ್ಕಾಯಿ, ಒಂದು ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡೆ ನೋಡಿ. ಸ್ವಲ್ಪ ಹೆರ್ಚ್ಕೊಂಡು ನಿಮಗೆ ಯಾವ್ದು ಬೇಕಾದ ತೊಗೊಂಡು ಅನುಕೂಲ ರೀತಿ. ಈಗ ನೋಡಿರಿ ಇದು ಮಿಕ್ಸರ್ಗೆ ಹಾಕ್ಕೊಂಡು ನಾವು ಚಟ್ನಿ ಮಾಡುವಂಥ ವಿಧಾನ ತೋರಿಸ್ತೀನಿ ರೀ ನಿಮಗೆ. ಮತ್ತು ಹುಣ್ಚಿನ್ಕಾಯಿ ಹಾಕೋದ್ರಿ ಅಂತಾರೆ ಟೇಸ್ಟ್ ಹಾಕೋದ್ರಿ ಚಟ್ನಿ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ. ಜಾಸ್ತಿ ಖರ್ಚು ಹೋಗಂಗಿಲ್ಲ. ಮತ್ತು ಚಟ್ನಿ ಹೋಟೆಲ್ ಒಳಗೆ ಯಾವ ರೀತಿ ಮಾಡ್ತಾರೆ ನೋಡಿರಿ, ಅದು ಗ್ರೈಂಡರ್ ಒಳಗೆ ರುಬ್ಬಿ ಮಾಡ್ತಾರೆ ಅವರು. ಅದೇ ರೀತಿನೇ ಸೇಮ್ ಮೆಥಡ್ ಇದು ಚಟ್ನಿ ಮನ್ಯಾಗೂ ಮಾಡ್ಕೋಬೋದು ರೀ. ಇವೆಲ್ಲ ಹಾಕಿ ಮಿಕ್ಸರ್ಗೆ ಗಿರ್ರತ್ತ ತಿರುಗಿಸ್ಕೊಂಬರೋ ಮತ್ತು ಬರ್ರಿ. ಈಗ ನೋಡ್ರಿ ಹುಣ್ಚಿನ್ಕಾಯಿ ನೀವು ಬೇಕಂದ್ರೆ ರಸ ಹಿಂಡಿ ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು ರೀ. ಏನು ತೊಂದರೆ ಇಲ್ಲ. ಈಗ ನೋಡಿರಿ ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು ರೀ. ಅಂದ್ರೆ ಹೋಟೆಲ್ ಒಳಗೆ ಯಾವ ರೀತಿ ಗ್ರೈಂಡರ್ ಒಳಗೆ ರುಬ್ಕೋತಾರಲ್ಲ ಅದೇ ರೀತಿಯೇ ಇದು ಚಟ್ನಿ ರೆಡಿ ಆಯ್ತು ನೋಡಿರಿ. ನೀವು ಬೇಕಂದ್ರೆ ಕೊತ್ತಂಬರಿನ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೀನಿ ನೋಡಿರಿ ನಾನು. ಸಕ್ಕರೆ ಹಾಕೊಳ್ಳೋದಂದ್ರೆ ಟೇಸ್ಟ್ ಬರ್ತದೆ. ಈಗ ನೋಡಿರಿ ಪಡ್ಡಿನ ಮಣಿ ಇಟ್ಕೊಂಡು ಅದಕ್ಕೆ ಸ್ವಲ್ಪನೇ ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕೊಳ್ಳೋದಂದ್ರೆ ಇದು ಪಡ್ಡು ಸರಿಯಾಗಿ ಹೇಳ್ತಾವ್ರಿ. ಪಡ್ಡಿನ ಮಣಿ ಚೆಂದ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಚೆಂದ ಬರ್ತಾವೆ ಪಡ್ಡಿನ ಮಣಿ. ಈ ಸ್ವಲ್ಪ ಈ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಪಡ್ಡಿನ ಮಣಿ ಸ್ವಲ್ಪ ಬಿಸಿ ಆದ ನಂತರ ಈಗ ನೋಡಿರಿ ನಾವು ಹಿಟ್ಟೇನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ ಆ ಹಿಟ್ಟು ಅದಕ್ಕೆ ಹಾಕ್ಕೊಂಡು ಮತ್ತು ಈಗ ಗೊತ್ತಾಗ್ತಿರ್ಬೋದು ನಿಮಗೆ, ನೋಡ್ಲತ್ತಿರಲ್ಲ ಈಗ ನೋಡಿರಿ ಯಾವ ರೀತಿ ಹೀಗೆ ಗೊತ್ತಾಗತ್ತ ನಿಮಗೆ ಪಡ್ಡು ಯಾವ ರೀತಿ ರೆಡಿ ಆಲತ್ತವ ಅನ್ನೋದು. ಯಾಕಂದ್ರೆ ಹಿಟ್ಟು ಸರಿಯಾಗಿ ಆಯ್ತಂದ್ರೆ ಪಡ್ಡು ಚೆಂದ ಬರ್ತಾವೆ. ಇದ್ರಾಗ ಬೇಕಂದ್ರೆ ನೀವು ದೋಸೆ ಮಾಡ್ಕೋಬೋದು, ಸಟ್ಟು ದೋಸೆ ಮಾಡ್ಕೋಬೋದು, ಮಸಾಲೆ ದೋಸೆ ಎಲ್ಲನೂ ಮಾಡ್ಕೋಬೋದು. ಈಗೇನು ಹಿಟ್ಟು ರೆಡಿ ಮಾಡ್ಕೊಂಡೇವಲ್ಲ ಇದೇ ವಿಧಾನದಾಗ ನೀವು ಎಲ್ಲದಕ್ಕೂ ಮಾಡ್ಕೋಬೋದು. ದೋಸೆ, ಪಡ್ಡು ಮತ್ತು ಮಸಾಲೆ ದೋಸೆನೂ ಮಾಡ್ಕೋಬೋದು, ಮತ್ತು ಸಟ್ಟು ದೋಸೆನೂ ಮಾಡ್ಕೋಬೋದು, ನೀರು ದೋಸೆನೂ ಮಾಡ್ಕೋಬೋದು. ಅದಕ್ಕೆ ಈ ರೀತಿ ನಿಮಗೆ ಮೆಥಡ್ ತೋರಿಸ್ಕೊಟ್ಟಿನಿ ನೋಡಿರಿ. ಹಿಟ್ಟು
ಹಿಟ್ಟು ಯಾವ ರೀತಿ ನೆನೆಡೋದು. ಈಗ ನೋಡಿರಿ ಇದು ಪಡ್ಡಿನ ಮಣಿ ಆ ಕಡೆ ಈ ಕಡೆ ಸ್ವಲ್ಪನೇ ಗ್ಯಾಸ್ ಮ್ಯಾಗ ಸರ್ಸೋದಿಂತ್ರ ಸೈಡಿಗೆಲ್ಲ ಉರಿ ಹತ್ತಂಗಿಲ್ಲಲ್ಲ, ಆ ಸೈಡಿಗೆಲ್ಲ ಚೆಂದಾಗೆ ಪಡ್ಡ ಈಗ ಸುಡ್ತಾವೆ ನೋಡಿರಿ. ಚೆಂದಾಗೆ ಸುಟ್ಟರೆ ಅವು ಎದ್ದು ಬರ್ತಾವೆ ಪಡ್ಡ, ಇಲ್ಲಿಕಂದ್ರೆ ಏಳಂಗಿಲ್ಲ ಹತ್ಕೋತಾವ್ರಿ. ಅದಕ್ಕಾಗಿ ಈಗ ನೋಡಿ ಸ್ವಲ್ಪ ಸ್ಪೂನ್ ತೊಗೊಂಡು ಸೌಕಾಸಾಗೆ ತಕ್ಕೋಬೇಕಾಗ್ತದೆ ರೀ. ಈಗ ನೋಡಿರಿ ಲಾಸ್ಟಿಗೆ ನಮ್ಮ ಪಡ್ಡ ಈ ರೀತಿ ರೆಡಿ ಆಗ್ಯಾವು. ನಮ್ಮದು ಇದು ಪಡ್ಡಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಬ್ಯಾಚುಲರ್ಸ್ಗಂತೂ ಬೆಸ್ಟ್ ಅಕ್ಕ ನೋಡಿರಿ. ಮತ್ತು ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ. ಕೀಪ್ ವಾಚ್. ಬಾಯ್ ಬಾಯ್ ಫ್ರೆಂಡ್ಸ್.